ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವೇಗ ನ್ಯೂಸ್. ನಾನು ವಿಜಯಲಕ್ಷ್ಮಿ. ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ನಾನಿದ್ದೀನಿ ಅನ್ನೋ ಅಭಯವನ್ನ ಸ್ವಾಮಿ ಭಕ್ತರಿಗೆ ನೀಡುತ್ತಾನೆ. ಮಂತ್ರಾಲಯಕ್ಕೆ ತೆರಳು ಮುನ್ನ ಜನರು ಈ ದೇವರ ದರ್ಶನವನ್ನ ಮಾಡ್ತಾರೆ. ಯಾವುದು ಆ ಸನ್ನಿಧಿ ಅಂದ್ರ ಇಲ್ಲಿದೆ ನೋಡಿ. ಅಭಯಾಂಜನೇಯ ಸ್ವಾಮಿ ಆಂಧ್ರಪ್ರದೇಶದಲ್ಲಿರುವ ಕರ್ನೂಲ್ ಜಿಲ್ಲೆಯಲ್ಲಿ ಈ ದೇವಸ್ಥಾನ ನಮಗೆ ಕಾಣೋಕೆ ಸಿಗುತ್ತೆ. ಈ ದೇವಾಲಯದ ಪ್ರಧಾನ ದೇವರು ಆಂಜನೇಯರನ್ನ ಇಲ್ಲಿ ಅಭಯ ಆಂಜನೇಯ ಅಂತ ಕರೆಯಲಾಗುತ್ತೆ. ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಸುಮಾರು 32 ಅಡಿ ಎತ್ತರ ಹೊಂದಿರುವ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರು. ಈ ವಿಗ್ರಹವನ್ನ ಏಕಶಿಲೆಯಲ್ಲಿ ಕೆತ್ತಲಾಗಿದ್ದು, ಬಲಗೈಯಲ್ಲಿ ಅಭಯ ಹಸ್ತ ಭಂಗಿಯೊಂದಿಗೆ ಎಡಗೈಯಲ್ಲಿ ಜಟಿಲದೊಂದಿಗೆ ಸ್ವಾಮಿ ನಿಂತಿರೋದನ್ನ ಕಾಣಬಹುದು. ಪ್ರಧಾನ ದೇವರ ಮುಂದೆ ಆಂಜನೇಯನ ಚಿಕ್ಕ ವಿಗ್ರಹ ಕೂಡ ಇಲ್ಲಿ ಇದೆ. ವಿಶೇಷವಾಗಿ ಮಂತ್ರಾಲಯಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು ಶ್ರೀ ಅಭಯ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಇಲ್ಲಿಂದ ಬಿಚ್ಚಾಲಿ ಮತ್ತು ಪಂಚಮುಖಿ ಹೋಗಿ ಬರ್ತಕ್ಕಂಥ ಸಮಯದಲ್ಲಿ ಅಭಯರಾಮ ದರ್ಶನ ಮಾಡಿಕೊಂಡು ಮಂತ್ರಾಲಯ ಸೇರ್ತಕ್ಕಂಥ ಒಂದು ಶ್ರೀ ಮಂತ್ರಾಲಯ ಮಠಾಧೀಶರಾದ ಸಾಕ್ಷಾತ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಮಠಾಧೀಶ ಪರಂಪರೆ ಬಂದಿರತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿ ಮಠಾಧೀಶರಾಗಿರ್ತಕ್ಕಂಥ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ 2020 ಮಾರ್ಚ್ 15ರಲ್ಲಿ ಶ್ರೀ ರಾಯರ ಪಟ್ಟಾಭಿಷೇಕ ದಿನದಂದು ವಿಶೇಷವಾಗಿ ಇಲ್ಲಿ ಪ್ರತಿಷ್ಠಾ ಸ್ಥಾಪನೆ ನಡೆದಿದೆ. ಅಭಯಾಂಜನೇಯ ಸ್ವಾಮಿಯ ದೇವಸ್ಥಾನದ ಮತ್ತೊಂದು ಆಕರ್ಷಣೆ ಅಂದರೆ ಅದು ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ ಆನೆಯ ವಿಗ್ರಹಗಳು. ಇಲ್ಲಿಗೆ ಬರುವ ಭಕ್ತರು ದೇವರ ದರ್ಶನವನ್ನ ಪಡೆದು ಧನ್ಯರಾಗ್ತಾರೆ. ಈ ದೇವಸ್ಥಾನದ ಸುತ್ತಮುತ್ತ ಇರುವ ಸೌಂದರ್ಯವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಗರ್ಭಗುಡಿಗೆ ಹೋಗುವ ಮೆಟ್ಟಿಲುಗಳ ಎರಡೂ ಬದಿಗಳಲ್ಲಿ 2 ಆನೆಯ ವಿಗ್ರಹಗಳನ್ನು ನಾವು ಕಾಣಬಹುದು. ಈ ದೇವಾಲಯ ಮಂತ್ರಾಲಯದ ರಾಯರ ದೇವಸ್ಥಾನಕ್ಕೆ ಹತ್ತಿರದಲ್ಲಿದೆ. ಈ ದೇವಾಲಯವನ್ನ ಇತ್ತೀಚೆಗೆ ಅಂದ್ರೆ 2021ರ ಮಾರ್ಚ್ನಲ್ಲಿ ನಿರ್ಮಿಸಲಾಗಿದ್ದು, ಇದನ್ನ ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ನಿರ್ವಹಿಸ್ತಾ ಇದೆ. ಇನ್ನು ಸುತ್ತಲೂ ಹಸಿರಿನೊಂದಿಗೆ ಈ ದೇವಾಲಯ ವಿಸ್ತಾರವಾದ ಜಾಗವನ್ನ ಹೊಂದಿದೆ. ಇನ್ನು ದೇವಾಲಯ ಮೆಟಾಲಿಕ್ ಗೇಟ್ ಹಾಗೂ ಗ್ರನೈಟ್ ಗೋಡೆ ಹೊಂದಿದ್ದು ದೇವಾಲಯದ ಭದ್ರತೆಯನ್ನ ಹೆಚ್ಚಿಸ್ತಾ ಇದೆ. ಅಲ್ಲದೆ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲ ಈ ದೇವಸ್ಥಾನಕ್ಕೂ ಆಗಮಿಸೋದ್ರಿಂದ ಅಪಾರ ಸಂಖ್ಯೆಯ ಭಕ್ತರನ್ನ ಅಭಯಾಂಜನೇಯ ದೇವಾಲಯ ಸೆಳೀತಾ ಇದೆ. ನಾನು ಮಂತ್ರಾಲಯಕ್ಕೆ ಆಲ್ಮೋಸ್ಟ್ 2009ಇಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾನು ಕಾಲೇಜ್ ಡೇಸಿಂದ. ಇದು ವಿಶೇಷ ಏನಂದರೆ, ಇದು ಪ್ರತಿಷ್ಠಾಪನೆಯಾಗಿ ಈಗ ಒಂದು 3 ವರ್ಷದ ಹಿಂದೆ 4 ವರ್ಷ ಆಗ್ತಾ ಬಂತು. ವಿಶೇಷ ಏನಂದರೆ, ನಾನು ರಾಮನಗರ ಡಿಸ್ಟಿಕ್ಕು. ಈ ಏಕಶಿಲೆ ವಿಗ್ರಹ ಕೆತ್ತನೆಯಾಗಿದ್ದು ಬಿಡದಿ, ರಾಮನಗರ ಡಿಸ್ಟಿಕ್ ಬಿಡದಿಯಿಂದ ಕೆತ್ತನೆಯಾಗಿ ಇದು ಕೂಡ ಅಲ್ಲಿಂದ ಒಂದು ಟ್ರಕ್ಕಲ್ಲಿ ತೊಗೊಂಬಂದಿದ್ದ ದೃಶ್ಯನೂ ನಾವು ನೋಡಿದ್ದೀವಿ. ಸೊ ನನಗೆ ಅವತ್ತೇ ಗೊತ್ತಾಗಿದ್ದು ಇದು ಇಲ್ಲಿ ರಾಯರ ಮಠದಲ್ಲಿ ಬಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ. ಸೊ ನಾನು ಪ್ರತಿ ವರ್ಷ ಪ್ರತಿ ಡಿಸೆಂಬರಲ್ಲಿ ನಾವು ಬರ್ತೀವಿ ಇಲ್ಲಿ. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡದೆ ಮಂತ್ರಾಲಯದ ಪ್ರವಾಸ ಪೂರ್ಣಗೊಳ್ಳುವುದಿಲ್ಲ ಅನ್ನೋ ಮಾತಿದೆ. ಸ್ವಾಮಿಗೆ ನಿತ್ಯವೂ ಪೂಜೆ ಪುನಸ್ಕಾರಗಳು ಜರುಗುತ್ತವೆ. ಏಕಶಿಲೆಯಲ್ಲಿ ನಿರ್ಮಿತವಾದ ದೇವರನ್ನ ನೋಡಿ ಭಕ್ತರು ಕಣ್ತುಂಬಿಕೊಳ್ತಾರೆ. ಹನುಮಾನ ಜಯಂತಿ ಹಾಗೂ ಶ್ರೀರಾಮನವಮಿಯಂತಹ ವಿಶೇಷ ದಿನದಂದು ದೇವಸ್ಥಾನದಲ್ಲಿ ಅದ್ದೂರಿ ಆಚರಣೆಗಳು ನಡೆಯುತ್ತವೆ. ಅಭಯಾಂಜನೇಯ ಸ್ವಾಮಿ ಕಮಲದ ಆಕಾರದ ಪೀಠದ ಮೇಲೆ ಆರೋಹಿಸಲ್ಪಟ್ಟಿದ್ದಾನೆ. ರಸ್ತೆ ಬದಿಯಿಂದಲೂ ಭಕ್ತರಿಗೆ ಸುಲಭವಾಗಿ ದೇವರು ದರ್ಶನವನ್ನ ನೀಡ್ತಾನೆ. ಅಭಯಾಂಜನೇಯ ಸ್ವಾಮಿಯ 32 ಅಡಿ ಎತ್ತರದ ಏಕಶಿಲೆಯ ಕಲ್ಲಿನ ವಿಗ್ರಹವನ್ನ 18 ತಿಂಗಳುಗಳಲ್ಲಿ ಅತ್ಯಂತ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಕೆತ್ತಲಾಗಿದೆ. ಇನ್ನು ಆಂಜನೇಯ ಸ್ವಾಮಿಯ ಇನ್ನೊಂದು ಚಿಕ್ಕ ವಿಗ್ರಹವನ್ನು ಮುಖ್ಯ ದೇವರ ಮುಂದೆ ಇಡಲಾಗಿದೆ. ಹನುಮಾನ್ ಜಯಂತಿ ಮತ್ತು ಶ್ರೀರಾಮನವಮಿ ಈ 2 ಹಬ್ಬಗಳನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಈ ದೇವಾಲಯವು ಹೊಸತಾದರೂ ಅತ್ಯಂತ ಶಕ್ತಿಶಾಲಿ ಅಂತ ಪರಿಗಣಿಸಲ್ಪಟ್ಟಿದೆ. ಅಲ್ಲದೆ ಇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ ಬಹಳ ಸಮೀಪದಲ್ಲಿ ನೆಲೆಗೊಂಡಿರುವುದರಿಂದ ಭಕ್ತರು ಸುಲಭವಾಗಿ ಇಲ್ಲಿಗೆ ಬಂದು ಪೂಜೆಯನ್ನ ಸಲ್ಲಿಸುತ್ತಾರೆ. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡದೆ
ಮಂತ್ರಾಲಯದ ಪ್ರವಾಸ ಪೂರ್ಣಗೊಳ್ಳುವುದಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ದೇವಾಲಯ ಬೆಳಗ್ಗೆ 6ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿಯ ದರ್ಶನ ಪಡೆದುಕೊಂಡ್ರಲ್ವಾ? ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿಯವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.